ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ವ್ಯವಹಾರ ಅಧ್ಯಯನ ಎಂಬ ವಿಷಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಇವು ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಈ ಪರೀಕ್ಷೆಯಲ್ಲಿ ಯಾವ ಕೀ ಪಾಯಿಂಟ್ಸ್ಗಳನ್ನು ಬರೀಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋ ನೋಡೋದರ ಮುಖಾಂತರ ನೀವು ಕಲ್ತ್ಕೊಳ್ತೀರಾ. ಹಾಗಾದರೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, 8 ಅಂಕದ ಪ್ರಶ್ನೆಗಳು ಇದು. ನೋಡಿ, 8 ಅಂಕದ ಪ್ರಶ್ನೆಗಳು ಮತ್ತು ಒಟ್ಟು 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ. 8 ಅಂಕದ ಪ್ರಶ್ನೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ. ಇದು ಒಟ್ಟು 4 ಪ್ರಶ್ನೆಗಳು ಇರುತ್ತೆ. ಇಲ್ಲಿ ನೋಡಿ, ನಿರ್ವಹಣೆಯ ಗುಣಲಕ್ಷಣಗಳನ್ನು ಇಲ್ಲಿ ವಿವರಿಸ್ರಿ ಅಂತ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇಲ್ಲಿ ಇಷ್ಟು 7 ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗತ್ತೆ. ಈ 7 ಪಾಯಿಂಟ್ಸ್ಗಳನ್ನು ಬರೆಯುವುದರ ಮುಖಾಂತರ ನಿಮಗೆ ತುಂಬ ಔಟ್ ಬರುವಂಥ ಸಂಭವ ಇರುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸುವಂಥ ವಿವಿಧ ಹಂತಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಪೂರ್ವಭಾವಿ ಪರಿಶೀಲನೆ, ಆಯ್ಕೆಯ ಪರೀಕ್ಷೆಗಳು, ಬುದ್ಧಿವಂತಿಕೆ ಪರೀಕ್ಷೆ, ಯೋಗ್ಯತಾ ಪರೀಕ್ಷೆ, ವೃತ್ತಿ ಜ್ಞಾನದ ಪರೀಕ್ಷೆ, ವ್ಯಕ್ತಿತ್ವದ ಪರೀಕ್ಷೆ, ಉದ್ಯೋಗ ಸಂದರ್ಶನ, ಶಿಫಾರಸು, ಆಯ್ಕೆಯ ನಿರ್ಧಾರ, ವೈದ್ಯಕೀಯ ಪರೀಕ್ಷೆ, ಉದ್ಯೋಗ ನೀಡಿಕೆ, ಉದ್ಯೋಗ ಒಪ್ಪಂದ. ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗತ್ತೆ. ಆಗ ನಿಮಗೆ 8 ಅಂಕಗಳು ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬರೀ ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮ್ಗೆ ಯಾವುದೇ ರೀತಿ ಅಂಕಗಳು ಸಿಗೋದಿಲ್ಲ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೋಡಿ. ನಿರ್ವಹಣೆ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಎಂದು ಪರಿಗಣಿಸಲಾಗಿದೆ, ವಿವರಿಸ್ರಿ. ಇವು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿ. ಇವೆಲ್ಲವೂ ಕೂಡ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಸಮನ್ವಯತೆ ಎಂದರೇನು, ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸ್ರಿ ಅಂತ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ನೋಡಿ. ಸಮನ್ವಯತೆಯು ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ. ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ನೆನ್ಪಿಟ್ಕೊಳ್ರಿ. ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಓಕೆನಾ. ನೆಕ್ಸ್ಟು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ನೇಮಕಾತಿಯ ಯಾವುದಾದ್ರೂ 8 ಬಾಹ್ಯ ಮೂಲಗಳನ್ನು ವಿವರಿಸ್ರಿ ಅಂತ ಇದೆ. ನೇರ ನೇಮಕಾತಿ, ನೇರ ಸ್ವೀಕೃತ ಅರ್ಜಿಗಳು, ಜಾಹೀರಾತು, ದೂರದರ್ಶನ ಜಾಹೀರಾತು, ಜಾಲತಾಣ ಪ್ರಕಟಣೆ, ಉದ್ಯೋಗ ವಿನಿಮಯ ಕೇಂದ್ರಗಳು, ಆವರಣ ನೇಮಕಾತಿ, ಉದ್ಯೋಗಿಗಳ ಶಿಫಾರಸುಗಳು. ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದುಬಿಟ್ಟು ಇಲ್ಲಿ ಬರ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಮಾರಾಟ ಪ್ರಕ್ರಿಯೆ. ಒಟ್ಟು 5 ಪ್ರಶ್ನೆಗಳು ಇರುತ್ತೆ. ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 8 ಕಾರ್ಯಗಳನ್ನು ವಿವರಿಸ್ರಿ ಅಂತ ಇದೆ. ಇಲ್ಲಿ ಮಾರುಕಟ್ಟೆ ಮಾಹಿತಿಯನ್ನು ಸಂಗ್ರಹಿಸುವುದು ಮತ್ತು ವಿಶ್ಲೇಷಿಸುವುದು, ಮಾರಾಟ ಪ್ರಕ್ರಿಯೆಯನ್ನು ಯೋಜಿಸುವುದು, ಶಿಷ್ಟೀಕರಣ ಮತ್ತು ಶ್ರೇಣೀಕರಣ, ಮುದ್ರೆ ಹಾಕುವಿಕೆ, ಗ್ರಾಹಕ ನೆರವಿನ ಸೇವೆಗಳು, ವಸ್ತುವಿನ ಬೆಲೆಯನ್ನು ನಿಗದಿಪಡಿಸುವುದು, ಪ್ರವರ್ತನೆ ಮತ್ತು ಭೌತಿಕ ವಿತರಣೆ, ಸಾರಿಗೆ. ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕು. ಯಾಕಂದರೆ ವಿತ್ ಎಕ್ಸ್ಪ್ಲೇನ್ ಕೊಡಬೇಕು, ನೆನ್ಪಿಟ್ಕೊಳ್ಳಿ. ವಿತ್ ಎಕ್ಸ್ಪ್ಲೇನ್ ಕೊಟ್ಟರೆ ಮಾತ್ರ ನಿಮಗೆ ಔಟ್ ಮಾರ್ಕ್ಸ್ ಬರುತ್ತೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟು ನಿರ್ದೇಶಿಸುವಿಕೆ. ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ನೋಡಿ. ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನಿಮಗೆ ಗರಿಷ್ಠ ವ್ಯಕ್ತಿಗತ ಕೊಡುಗೆ, ಉದ್ದೇಶಗಳ ಸಾಮರಸ್ಯ, ಏಕರೂಪ ಆಜ್ಞೆ, ನಿರ್ದೇಶಿಸುವಿಕೆಯ ತಂತ್ರದ ಸೂಕ್ತತೆ, ನಿರ್ವಹಣಾ ಸಂವಹನ, ಅನೌಪಚಾರಿಕ ಸಂಘಟನೆಯ ಬಳಕೆ, ನಾಯಕತ್ವ, ಅನುಪಾಲನೆ. ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಬೆಲೆ ನಿರ್ಧರಣೆ ಎಂದರೇನು, ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸ್ರಿ. ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು ಅಂದರೆ, ಫಸ್ಟ್ ಒನ್ ಉತ್ಪನ್ನದ ವೆಚ್ಚ, ತುಷ್ಟಿಗುಣ ಮತ್ತು ಬೇಡಿಕೆ, ಮಾರುಕಟ್ಟೆಯಲ್ಲಿನ ಪೈಪೋಟಿಯ ಮಿತಿ, ಸರ್ಕಾರದ ಕಾನೂನಿನ ನಿಬಂಧನೆಗಳು, ಬೆಲೆ ನಿಗದಿಯ ಉದ್ದೇಶಗಳು, ಮಾರುಕಟ್ಟೆ ಪಾಲಿನ ನಾಯಕತ್ವ ಹೊಂದುವುದು, ಪೈಪೋಟಿಯುತ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುವುದು, ಉತ್ಪನ್ನ ಗುಣಮಟ್ಟದ ನಾಯಕತ್ವ ಗಳಿಸುವುದು, ಉಪಯೋಗಿಸಿದ ಮಾರಾಟ ಪ್ರಕ್ರಿಯೆ ವಿಧಾನ. ಈ 6 ಪಾಯಿಂಟ್ಸ್ಗಳನ್ನು ನೀವು ಬರೆಯುವುದರಿಂದ ಮುಖ್ಯವಾಗಿ ನಿಮಗೆ ಔಟ್ ಮಾರ್ಕ್ಸ್ ಸಿಗುವಂಥ ಸಂಭವ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 4 ಅಂಕದ ಪ್ರಶ್ನೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವ್ಯವಹಾರ ಪರಿಸರದ 4 ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಇಲ್ಲಿ ಪಾಯಿಂಟ್ಸ್: ಬಾಹ್ಯ ಶಕ್ತಿಗಳ ಸಮಷ್ಟಿ, ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು, ಚಲನಶೀಲ ಸ್ವರೂಪ, ಅನಿಶ್ಚಿತತೆ, ಸಂಕೀರ್ಣತೆ, ಸಾಪೇಕ್ಷತೆ. ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಸಂಘಟಿಸುವಿಕೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು.
ನೋಡಿ, ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂತ ಇದೆ. ನೋಡಿ, ವೈಶಿಷ್ಟ್ಯತೆ, ಉಪಯೋಗಗಳು, ಕಾರ್ಯ ಸಂಬಂಧಗಳ ಸ್ಪಷ್ಟತೆ, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ, ಬದಲಾವಣೆಗೆ ಹೊಂದಿಕೊಳ್ಳುವುದು, ಪರಿಣಾಮಕಾರಿ ಆಡಳಿತ, ಸಿಬ್ಬಂದಿಯ ಅಭಿವೃದ್ಧಿ, ವಿಸ್ತರಣೆ ಹಾಗೂ ಬೆಳವಣಿಗೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು 4 ಅಂಕಕ್ಕೆ ಬರುವಂಥ ಪ್ರಶ್ನೆ ಇದು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ನೋಟು ಅನಾಣ್ಯೀಕರಣ ಲಕ್ಷಣಗಳು. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಇದು ತೆರಿಗೆ ಆಡಳಿತವನ್ನು ಉತ್ತಮಪಡಿಸುವ ಒಂದು ಕ್ರಮವಾಯಿತು. ಇದು ಒಂದು ಪಾಯಿಂಟ್, ಫಸ್ಟ್ ಪಾಯಿಂಟ್ ಇದು. ಇನ್ನು ಮುಂದೆ ತೆರಿಗೆಯಿಂದ ತಪ್ಪಿಸಿಕೊಳ್ಳುವವರನ್ನು ಸರ್ಕಾರ ಸಹಿಸಿಕೊಳ್ಳುವುದಿಲ್ಲ ಎಂದು ಸೂಚಿಸುತ್ತದೆ. ಇದು ಉಳಿತಾಯವನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಹರಿಸಿ ತೆರಿಗೆ ಆಡಳಿತಕ್ಕೆ ಎಡೆಮಾಡಿಕೊಟ್ಟಿದೆ. ಅಲ್ಪ ನಗದು ಮತ್ತು ನಗದು ರಹಿತ ಆರ್ಥಿಕತೆಯನ್ನು ಸೃಜಿಸುವುದು ಇದು ಇನ್ನೊಂದು ಲಕ್ಷಣ. ಇಷ್ಟು ಇಂಪಾರ್ಟೆಂಟ್ ಕ್ವಶನ್, 4 ಅಂಕಗಳು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಬಂದುಬಿಟ್ಟು ನೋಡಿಲಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಬರುತ್ತೆ. ಮುದ್ರೆ ಹೆಸರನ್ನು ಆಯ್ಕೆ ಮಾಡುವಾಗ ಗಮನದಲ್ಲಿರಿಸಬೇಕಾದ ಯಾವುದಾದ್ರೂ 4 ಪರಿಗಣನೆಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಇಲ್ಲಿ 4 ಇದ್ದಾವೆ. ಇಷ್ಟು ಬರೀಲೇಬೇಕಾಗುತ್ತೆ. ಇದೊಂದು ಪ್ರಶ್ನೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮಗೆ ಬಂದರೆ ನೋಡಿ, ಯಾವುದು ನಿರ್ವಹಣೆಯ ತತ್ವಗಳು ಬರುತ್ತೆ. ಎಷ್ಟು ಪಾಯಿಂಟ್ಸು? ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ, ಸಾಮರಸ್ಯ ವಿರೋಧವಲ್ಲ, ಸಹಕಾರ ಪ್ರತ್ಯೇಕತಾವಾದವಲ್ಲ, ತರಬೇತಿಯು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಭವಿಷ್ಯದ ವ್ಯವಸ್ಥಾಪಕರನ್ನು ಸಜ್ಜುಗೊಳಿಸುತ್ತದೆ, ಉತ್ತಮ ತರಬೇತಿ ಹೊಂದಿದ ನೌಕರನಿಗೆ ಯಾವುದೇ ರೀತಿಯ ಮೇಲ್ವಿಚಾರಣೆಯ ಅಗತ್ಯವಿರುವುದಿಲ್ಲ. ಇಷ್ಟು ಪಾಯಿಂಟ್ಸ್ಗಳು ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ತರಬೇತಿ ಹಾಗೂ ಅಭಿವೃದ್ಧಿ ಚಟುವಟಿಕೆಗಳು ಉದ್ಯೋಗಿಗಳಿಗೆ ಹೇಗೆ ಪ್ರಯೋಜನಕಾರಿಯಾಗಿದೆ. ಉತ್ತಮ ತರಬೇತಿಯು ಉದ್ಯೋಗಿಯ ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಉತ್ತಮ ತರಬೇತಿಯು ನೌಕರನು ತನ್ನ ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಉತ್ತಮ ತರಬೇತಿಯು ನೌಕರರ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ತರಬೇತಿಯು ಉದ್ಯೋಗಿಯು ಯಂತ್ರಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇಲ್ಲಿ ಸಿಬ್ಬಂದಿ ನಿರ್ವಹಣೆ ಬರುತ್ತೆ, ಭಾಳ ಇಂಪಾರ್ಟೆಂಟ್. ಸಿಬ್ಬಂದಿ ನಿರ್ವಹಣೆಯಲ್ಲಿರುವ ಯಾವುದಾದ್ರೂ 4 ಆಯ್ಕೆ ಪರೀಕ್ಷೆಗಳನ್ನು ವಿವರಿಸಿರಿ ಅಂತ ಹೇಳ್ತಾರೆ. ಒಂದು ಬುದ್ಧಿವಂತಿಕೆ ಪರೀಕ್ಷೆ, ಯೋಗ್ಯತಾ ಪರೀಕ್ಷೆ, ವೃತ್ತಿ ಜ್ಞಾನದ ಪರೀಕ್ಷೆ, ವ್ಯಕ್ತಿತ್ವದ ಪರೀಕ್ಷೆ. ಇವು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಓಕೆ. ನೆಕ್ಸ್ಟ್ 8 ಅಂಕದ ಪ್ರಶ್ನೆಗಳು. ಇನ್ನೂ ಒಂದು ಇಂಪಾರ್ಟೆಂಟ್ ಅಂದರೆ ಇದೊಂದು ನಿರ್ವಹಣೆ ಗುಣಲಕ್ಷಣಗಳನ್ನು ವಿವರಿಸ್ರಿ. ಇದೊಂದು ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಆನ್ಸರ್ ವಿತ್ ಎಕ್ಸ್ಪ್ಲೇನ್ ಕೊಟ್ಟಿದ್ದೇನೆ. ಎಲ್ಲವೂ ಕೂಡ ಆನ್ಸರ್ ಇದೆ ಇಲ್ಲಿ. ಈ ಆನ್ಸರ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ರಿ. ಯಾವುದು ಅಂದರೆ ನಿರ್ವಹಣೆಯ 3 ಹಂತದ ಚಟುವಟಿಕೆಯಾಗಿದೆ. ನಿರ್ವಹಣೆಯ ಹಂತಗಳನ್ನು ಒಂದು ಸುಂದರ ಚಿತ್ರವನ್ನಾಗಿ ತೋರಿಸಿ ಉದಾಹರಣೆಗಳೊಂದಿಗೆ ವಿವರಿಸಿರಿ. ನಿರ್ವಹಣೆ ಹಂತಗಳು: ಒಂದು ಉನ್ನತ ಹಂತದ ನಿರ್ವಹಣೆ, 2ನೇದು ಮಧ್ಯಮ ಹಂತದ ನಿರ್ವಹಣೆ, 3ನೇದು ಮೇಲ್ವಿಚಾರಣಾ ಕಾರ್ಯಾಚರಣೆ ಹಂತದ ನಿರ್ವಹಣೆ. ಈ ಒಂದು ಡಯಾಗ್ರಾಮನ್ನು ತೆಗಿಬೇಕಾಗುತ್ತೆ ನೀವು. ಈ ಒಂದು ಡಯಾಗ್ರಾಮನ್ನು ತೆಗೆದು ನೀವು ಎಕ್ಸ್ಪ್ಲೇನ್ ಕೊಟ್ಟಾಗ ನಿಮಗೆ 8 ಅಂಕಗಳು ನಿಮಗೆ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು ಸಮನ್ವಯತೆ ಎಂದರೇನು, ಸಮನ್ವಯತೆ ಗುಣಲಕ್ಷಣಗಳು. ಇದೊಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ವಿತ್ ಆನ್ಸರ್ಸ್ ಕೊಟ್ಟಿದ್ದೇನೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅಲ್ಲಿ ಸ್ಟಾರ್ಟಿಂಗ್ ಬರೀ ಓನ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ಇಲ್ಲಿ ವಿತ್ ಆನ್ಸರ್ಸ್ಗಳಿದ್ದಾವೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸಿಬ್ಬಂದಿ ನಿರ್ವಹಣೆಗೆ ಸಂಬಂಧಪಡುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ದೇನೆ. ಇದು ಕೂಡ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಆಯ್ಕೆ ಪ್ರಕ್ರಿಯೆ ಇದೇನು ತೊಂದರೆ ಇಲ್ಲ. ನೆಕ್ಸ್ಟು ಇಲ್ಲಿ ಕಾರ್ಯನಿರತ ಒಂದು ತರಬೇತಿಯ ವಿಧಾನಗಳು. ಇದೊಂದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕಾರ್ಯೇತರ ತರಬೇತಿ ವಿಧಾನಗಳು. ಓಕೆ, ವಿತ್ ಎಲ್ಲ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇನೆ. ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಬರುತ್ತೆ ನಿಮಗೆ. ಇಲ್ಲಿ ನೇಮಕಾತಿ ಯಾವುದಾದ್ರೂ 8 ಬಾಹ್ಯ ಮೂಲಗಳನ್ನು ವಿವರಿಸಲು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ನೇಮಕಾತಿ ಯಾವುದಾದ್ರೂ 8 ಬಾಹ್ಯ ಮೂಲಗಳನ್ನು, ಅಂದರೆ ಒಂದು ನೇರ ನೇಮಕಾತಿ ವಿತ್ ಎಕ್ಸ್ಪ್ಲೇನ್ ಇದೆ, ಇಲ್ಲಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೇರ ಸ್ವೀಕೃತ ಅರ್ಜಿಗಳು ವಿತ್ ಎಕ್ಸ್ಪ್ಲೇನ್ ಇದೆ. ಜಾಹೀರಾತು ವಿತ್ ಎಕ್ಸ್ಪ್ಲೇನ್, ದೂರದರ್ಶನ ಜಾಹೀರಾತು ಆ್ಯಂಡ್ ಜಾಲತಾಣ ಪ್ರಕಟಣೆ, ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಉದ್ಯೋಗ ವಿನಿಮಯ ಕೇಂದ್ರಗಳು. ನೆಕ್ಸ್ಟು ಆವರಣ ನೇಮಕಾತಿ, ಉದ್ಯೋಗಿಗಳ ಶಿಫಾರಸುಗಳು. ಇಷ್ಟು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಓಕೆನಾ. ನೆಕ್ಸ್ಟು ನಿರ್ದೇಶಿಸುವಿಕೆ. ಒಟ್ಟು 3 ಪ್ರಶ್ನೆಗಳಿಗೆ ಸಂಬಂಧಪಡುವಂಥದ್ದು. ನಿರ್ದೇಶಿಸುವಿಕೆ ತತ್ವಗಳು ವಿವರಿಸ್ರಿ. ನೋಡಿ, ಅಲ್ಲಿ ಬರೀ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೆ, ಇಲ್ಲಿ ವಿತ್ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದಾನೆ. ಗರಿಷ್ಠ ವ್ಯಕ್ತಿಗತ ಕೊಡುಗೆ, ಉದ್ದೇಶಗಳ ಸಾಮರಸ್ಯ, ಏಕರೂಪ ಆಜ್ಞೆ, ನಿರ್ದೇಶಿಸುವಿಕೆ ತಂತ್ರದ ಸೂಕ್ತತೆ, ನಿರ್ವಹಣಾ ಸಂವಹನ. ಇವಿಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಅನೌಪಚಾರಿಕ ಸಂಘಟನೆ ಬಳಕೆ, ನಾಯಕತ್ವ. 7 ಇದೊಂದು ಅನುಪಾಲನೆ. 8 ಪಾಯಿಂಟ್ಸ್ಗಳು ಇದ್ದಾವೆ. ಇನ್ನೊಂದು ಇಂಪಾರ್ಟೆಂಟ್ ನೋಡಿ,
ಈ ಹಣಕಾಸಿನ ಉತ್ತೇಜಕಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ ನಿಮಗೆ. ನೋಡಿ, ಯಾವುದಾದ್ರೂ 4 ಹಣಕಾಸಿನ ಉತ್ತೇಜಕಗಳು, 4 ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಹಣಕಾಸಿನ ಒಂದು ಉತ್ತೇಜಕಗಳು ಯಾವುದು ಅಂದರೆ ವೇತನ ಮತ್ತು ಭತ್ಯೆಗಳು, ಬೋನಸ್, ಲಾಭದ ಹಂಚಿಕೆ, ನಿವೃತ್ತಿ ಪ್ರಯೋಜನಗಳು. ಇದು 4 ಆಯಿತಾ. ಹಣಕಾಸೇತರ ಉತ್ತೇಜಕಗಳು ಅಂತಸ್ತು, ವೃತ್ತಿ, ಉನ್ನತೀಕರಣದ ಅವಕಾಶಗಳು, ಉದ್ಯೋಗ ಭದ್ರತೆ, ನೌಕರರ ಭಾಗವಹಿಸುವಿಕೆ. ಇವಿಷ್ಟು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ. ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಅಳವಡಿಸಿಕೊಳ್ಬೇಕಾದ ಯಾವುದಾದ್ರೂ 8 ಸೂಕ್ತ ಕ್ರಮಗಳ ಬಗ್ಗೆ ಸಲಹೆಗಳನ್ನು ತಿಳಿಸಿ. ಪರಿಣಾಮಕಾರಿ ಅಡಚಣೆಗಳನ್ನು ಈ ಕೆಳಗಿನ ಕ್ರಮಗಳ ಮೂಲಕ ನಿವಾರಿಸಬಹುದು. ಸಂವಹನದ ಮೊದಲು ಕಲ್ಪನೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು, ನೆನ್ಪಿಟ್ಕೊಳ್ಳಿ. ಓಕೆನಾ. ಮಾರಾಟ ಪ್ರಕ್ರಿಯೆ ಒಟ್ಟು 5 ಪ್ರಶ್ನೆಗಳು, ಇವೆಲ್ಲವೂ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಯಾವುದು, ಇದೇನು ತೊಂದರೆ ಇಲ್ಲ, ಇದೊಂದು ಬರುತ್ತೆ ಭಾಳ ಇಂಪಾರ್ಟೆಂಟು. ಜಾಹೀರಾತಿನ ಅನುಕೂಲತೆಗಳು ಮತ್ತು ಯಾವುದಾದ್ರೂ 4 ಆಕ್ಷೇಪಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ನೋಡಿ, ಜಾಹೀರಾತಿನ ಅನುಕೂಲತೆಗಳು, ಪ್ರಯೋಜನಗಳು. ನೋಡಿ, ಒಂದು ಸಮೂಹ ತಲುಪುವಿಕೆ 1 ಪಾಯಿಂಟ್ಸ್ ಇದೆ. ಗ್ರಾಹಕರ ತೃಪ್ತಿ ಮತ್ತು ಭರವಸೆಯನ್ನು ಹೆಚ್ಚಿಸುವಿಕೆ ಎರಡನೇ ಪಾಯಿಂಟು. ಅಭಿವ್ಯಕ್ತಿಸುವಿಕೆ ಮತ್ತು ಮಿತವ್ಯಯ ಅಂತ ಇರುತ್ತೆ. ಓಕೆನಾ. ನೆಕ್ಸ್ಟು ಜಾಹೀರಾತಿನ ವಿರುದ್ಧವಾಗಿರೋ 4 ಆಕ್ಷೇಪಣೆಗಳು, ಇವೆಲ್ಲವೂ ಕೂಡ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ ಯಾವುದಾದ್ರೂ 8 ವ್ಯತ್ಯಾಸಗಳನ್ನು ತಿಳಿಸಿ. ಭಾಳ ಇಂಪಾರ್ಟೆಂಟ್ ಇದು ಕೂಡ, ನೆನ್ಪಿಟ್ಕೊಳ್ಳಿ. 8 ವ್ಯತ್ಯಾಸಗಳು. ಇದು ಒಂದು ಫಿಕ್ಸ್ ಬರುತ್ತೆ. ಸರಿಯಾಗಿ ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ ಇದನ್ನು. ಓಕೆನಾ. ಸ್ಕ್ರೀನ್ಶಾಟ್ ಹೊಡ್ಕೊಂಡು ಆರಾಮಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸಂಘಟಿಸುವಿಕೆ ಸಂಬಂಧಪಡುವಂಗೆ ಇಲ್ಲಿ ಒಂದು ಕ್ವಶನ್ ಯಾವುದು ಬರುತ್ತೆ ಅಂದರೆ, ಇಲ್ಲಿ ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ವೈಶಿಷ್ಟ್ಯತೆ, ಉಪಯೋಗಗಳು, ಕಾರ್ಯ ಸಂಬಂಧಗಳ ಸ್ಪಷ್ಟತೆ, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ, ಬದಲಾವಣೆಗೆ ಹೊಂದಿಕೊಳ್ಳುವುದು, ಪರಿಣಾಮಕಾರಿ ಆಡಳಿತ, ಸಿಬ್ಬಂದಿಯ ಅಭಿವೃದ್ಧಿ, ವಿಸ್ತರಣೆ ಹಾಗೂ ಬೆಳವಣಿಗೆ, ವಿಕೇಂದ್ರೀಕರಣ ಎಂದರೇನು. ಇದೊಂದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸ್ರಿ. ಇದೊಂದು ಕೂಡ ಬರ್ತದೆ, ನೆನ್ಪಿಟ್ಕೊಡ್ರಿ. ಇದು ಕೂಡ ಬಹಳ ಉತ್ತಮವಾದಂಥ ಪ್ರಶ್ನೆ ಇದು. ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟು 4 ಅಂಕದ ಪ್ರಶ್ನೆಗಳು, ವ್ಯವಹಾರ ಪರಿಸರಕ್ಕೆ ಸಂಬಂಧಪಡುವಂಥದ್ದು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ. ಅಲ್ಲಿ ಬರೀ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೆ, ಇಲ್ಲಿ ವಿತ್ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೇನೆ. ಬಾಹ್ಯ ಶಕ್ತಿಗಳ ಸಮಷ್ಟಿ, ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು, ಚಲನಶೀಲ ಸ್ವರೂಪ, ಅನಿಶ್ಚಿತತೆ, ಸಂಕೀರ್ಣತೆ, ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸಾಪೇಕ್ಷತೆ, ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಬರ್ತದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಿಯಂತ್ರಿಸುವಿಕೆಯು ಈ ಕೆಳಗಿನ ಮಿತಿಗಳನ್ನು ಒಳಗೊಂಡಿದೆ. ಇವು 4 ಪಾಯಿಂಟ್ಸ್ಗಳನ್ನು ಬರೀರಿ. ನೆಕ್ಸ್ಟ್ ನಿಯಂತ್ರಿಸುವಿಕೆ ಪ್ರಕ್ರಿಯೆ ಒಳಗೊಂಡಿರೋ ಮೊದಲ 4 ಹಂತಗಳು ಇವು 4. ಬಳಕೆದಾರರ ರಕ್ಷಣೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಬರುತ್ತೆ. ಮಾರಾಟಕ್ಕೆ ಸಂಬಂಧಪಡುವಂಥದ್ದು ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದೊಂದು ಓದ್ಕೊಳ್ಳಿ. ಓಕೆ. ಇಷ್ಟು ನಿಯೋಜಿಸುವಿಕೆ ಸಂಬಂಧಪಡುವಂಗೆ ಇಷ್ಟೊಂದು ಕ್ವಶನ್ಸ್ಗಳು ಇದ್ದಾವೆ. ಓಕೆ. ಇಷ್ಟು ನೀವು ಸ್ಟಡಿ ಮಾಡಿದರೆ ಸಾಕು. ಹಣಕಾಸಿನ ನಿರ್ವಹಣೆಗೆ 1 ಪ್ರಶ್ನೆ ಬರುತ್ತೆ. ಇಲ್ಲಿ ದೈನಂದಿನ ಚಟುವಟಿಕೆ, ಒಂದು ಸಂಸ್ಥೆ, ಇದರಲ್ಲಿ 2ರಲ್ಲಿ ಒಂದು ಪಿಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಇದರಲ್ಲಿ ಯಾವುದಾದ್ರೂ ಒಂದು ಪಿಕ್ಸ್ ಬರುವಂಥದ್ದು ಪ್ರಶ್ನೆ ಇಲ್ಲಿದೆ, ವಿತ್ ಉತ್ತರ ಇಲ್ಲಿದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಲಾಭಾಂಶ ನಿರ್ಣಯದ ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ 4 ಅಂಶಗಳನ್ನು ಬರೀರಿ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಕೂಡ ಬರ್ಕೊಳ್ಳಿ. ಇಷ್ಟು ಇಂಪಾರ್ಟೆಂಟ್ ನಿಮ್ಮ ಒಂದು ಬಿಸ್ನೆಸ್ ಸ್ಟಡಿ, ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.